ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ ಇವತ್ತು ಸಂಡೇ ಅಲ್ಲಿ ನೋಡಪ್ಪ ನಾಚ್ಕೊಳತ್ತ ನಮ್ಮ ಚಿಂಟು. ಇವತ್ತು ಸಂಡೇ ಏನಾದರೂ ತಿನ್ಬೇಕಂತ ಅನ್ಸೋದಿತ್ತು. ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಬರೋಣ ಅಂದ್ಕೊಂಡು ಹೊರಗಡೆ ಹೊಂಟೇವಿ ನಾನು, ಚಿಂಟು ಮತ್ತು ಶ್ರೇಯಸ್ಸು. ನಮ್ಮ ಮನೆಯವ್ರದ್ದು ಸ್ವಲ್ಪ ಕೆಲಸ ಇತ್ತು, ನೀವು ಹೋಗಿ ಬರ್ರಿ ಅಂತ ಹೇಳಿ ಹೋಗಿದ್ದಾರೆ. ಬರ್ರಿ ಇವತ್ತು ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೇನೆ. ಇನ್ನೂ ಪ್ಲ್ಯಾನ್ ಇಲ್ಲ ಎಲ್ಲೆಲ್ಲಿ ಹೋಗ್ತೇವೆ ಅಂತ ಹೇಳಿ ನಾನು. ಮತ್ತೇನು ಚಿಂಟು ಸಮಾಚಾರ? ಏನು ಬುಕ್ಕ ಮುಟ್ಟಿಲ್ಲ. ನಿನ್ನೆ ಶನಿವಾರ, ಇವತ್ತು ರವಿವಾರ. ಆಟ ಆಡೋದು ಸಂಜೆವರೆಗೂ ಆಟ ಆಯಿತು. ಈಗ ಹೊರಗಡೆ ಹೊಂಟೇವಿ, ಬಂದು ಮಲ್ಕೊಂಡ್ಬಿಡ್ತಾನು. ಅದಕ್ಕೆ ಹೇಳಿದ್ದೇನೆ ನಾನು ಅವನಿಗೆ, ನಾಳೆ ಬೆಳಗ್ಗೆ ನೀನು 5 ಗಂಟೆಗೆ ಓದ್ಬೇಕಂತ ಹೇಳೀನಿ. ಹೇಳ್ತೀನಿ ನಾಳೆ ಬೆಳಗ್ಗೆ 5 ಗಂಟೆಗೆ ಎಬ್ಸಿದ್ರೆ ಹೇಳ್ತಿ. ನೋಡೋಣ. ನಮ್ಮ ಶ್ರೇಯಸ್ ನೋಡ್ರಿ ಬೈಕ್ ತೆಗೆದು ಹಚ್ಚಿರ್ತಾನು. ಇವ್ನು ಕಾರ್ ಡ್ರೈವಿಂಗ್ ಬಂದಮೇಲೆ ನಮ್ಗೊಂದು ಸ್ವಲ್ಪ ಟೆನ್ಷನ್ ಇಲ್ಲ. ಈಗ ನಾವು ಅಷ್ಟೇ ಎಲ್ಲಿ ಬೇಕಾದರೂ ಈಗ ಓಡಾಡ್ಬೋದು. ಯಾಕಂದ್ರೆ ಮುಂಚೆ ಎಲ್ಲ ನಮ್ಮ ಮನೆಯವ್ರ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು. ಈಗ ನಾವೇ ಬೋರ್ ಅನಿಸಿದ್ರೆ ಎಲ್ಲಾದರೂ ಹೋಗ್ತಾ ಇರ್ತೇವೆ. ಏನಪ್ಪ ಚಿಂಟು, ನಮ್ಮ ಚಿಂಟುಗೆ ಫುಲ್ ಹೊರಗಡೆ ಹೋಗೋದಂದ್ರೆ ಭಾಳ ಖುಷಿ. ಏನು ಸ್ನ್ಯಾಕ್ಸ್ ಬೇಕು, ಏನು ತಿನ್ಬೇಕು ಅಂದ್ಕೊಂಡು ಇವತ್ತು? ಚಾಟ್ಸ್ ಬೇಕಾ, ಏನು ಬೇಕು? ಪಾನಿಪೂರಿ. ಇವನು ನಂತರ ಪಾನಿಪೂರಿ ಫ್ಯಾನು. ಹಾಗೆ ಸ್ನೇಹಿತರೆ ನೋಡ್ರಿ, ನಮ್ಮ ಚಿಂಟು ಇಲ್ಲೇ ಇದ್ದಾನು. ಅವನಿಗೆ ಪಿಜ್ಜಾ ತಿನ್ಬೇಕಂತ ಮಾತಾಡ್ಕೊಂಡ್ವಿ, ಆದರೆ ಪಿಜ್ಜಾ ಆಗಿ ಬರ್ದಿಲ್ಲ ಚಿಂಟುಗೆ. ಲಾಸ್ಟ್ ಟೈಮ್ ತಿಂದಿದ್ದ, ಜಸ್ಟ್ ಒಂದು 15 ದಿವಸದಿಂದ ಪಿಜ್ಜಾ ತಿಂದು ಯಾಕೋ ಬೆಳಗ್ಗೆ ಸ್ಕೂಲ್ ಇತ್ತು ಅವತ್ತು, ಹೊಟ್ಟೆ ನೋವು ಅಂತೇಳಿ ಸ್ಕೂಲ್ಗೆ ಹೋಗಿರಲಿಲ್ಲ. ಮತ್ತು ಹಂಗೆ ಆಗೋದು ಬೇಡ ಅಂದ್ಕೊಂಡು ಪಿಜ್ಜಾ ಕ್ಯಾನ್ಸಲ್ಲು. ನೋಡಬೇಕು ಮತ್ತೇನಾದರೂ ಏನು ತಿನ್ನಬೇಕು ಅಂಥೇಳಿ ಯೋಚನೆ ಮಾಡತ್ತೇವೆ. ಆದರೆ ಇಲ್ಲಿ ಏನೇ ತಿಂದರೂ ಇನ್ನು ಮನೆಗೆ ಹೋದ್ರೆ ಊಟ ಮಾಡೋಕ್ಕೆ ಮನಸ್ಸಾಗೋದಿಲ್ಲ. ಒಂಥರ ಹೊಟ್ಟೆ ತುಂಬ್ದಂಗೆ ಅನಿಸ್ಬಿಡ್ತೈತಿ. ಈಗ ಆಲ್ರೆಡಿ 7 ಗಂಟೆ 8 ಗಂಟೆ 8 ಗಂಟೆ ನೋಡ್ರಿ ಈಗ ಆಲ್ರೆಡಿ. ಇನ್ನು ಮನೆಗೆ ಹೋಗಿ ಊಟ ಮಾಡೋಕ್ಕೆ ಮನಸ್ಸಾಗೋದಿಲ್ಲ. ಒಟ್ಟಿನಲ್ಲಿ ಲೈಟಾಗಿ ತಿನ್ಕೊಂಡು ಹೋಗಬೇಕು. ಮಾತಾಡ್ಚಿಂಟು ಒಂಚೂರು ಏನಾದರೂ. ಏನು ಮಾತಾಡ್ತಿ? ಏನೂ ಇಲ್ಲ, ಭಾಳ ಮಾತಾಡ್ತಾನವ ನೋಡ್ರಿ. ಈಗ ಯಾವುದೋ ಬಿಹೈಂಡ್ ದ ಕ್ಯಾಮ್ರಾ ಭಾಳ ಮಾತಾಡ್ತಿರ್ತಾನೋ. ಹಾಗೆ ನೋಡ್ರಿ, ನಾವು ತಿನ್ನಕ್ಕೆ ಬಂದಲ್ಲಿ ಫುಲ್ ಜಾತ್ರೆ ಆಗೈತಿ. ಬಾರ ಚಿಂಟು. ಮುಂಬೈ ಚಾಟ್ಸಿಗೆ ಬಂದೇವು ನಾವು. ಫುಲ್ ರಶ್ಶು. ಹಂಗೆ ನಮ್ಮ ಚಿಂಟು ನೋಡ್ರಿ ಚೀಸ್ ಮಸಾಲ ಟೋಸ್ಟ್ ಸ್ಯಾಂಡ್ವಿಚ್ ತೊಗೊಂಡಾನು. ಅವ್ನ ಫೇವ್ರೇಟ್ ಚೀಸ್ ಹಾಕಿರೋದೆಲ್ಲ ಅವ್ನಿಗೆ ಭಾಳ ಇಷ್ಟ. ನನ್ನ ಜೊತೆ ಒಂದು ಪ್ಲೇಟ್ ಪಾನಿಪುರಿ ಹೊಡೆದ. ಈಗ ಸ್ಯಾಂಡ್ವಿಚ್ ತಿನ್ನತ್ತಾನು. ನಾನು ಸ್ಯಾಂಡ್ವಿಚ್ ಇಷ್ಟಪಡೋದಿಲ್ಲ, ಇವ್ರು ತಿನ್ನೋದು ನೋಡಿ ನನಗೂ ಇಷ್ಟ ಆಯ್ತು. ಹಾಗಾಗಿ ಒಂದು ಪಾರ್ಸಲ್ ತೊಗೊಂಡೇವಿ. ನನಗೆ ಶ್ರೇಯಸ್ಸು ಪಾರ್ಸಲ್ ಹೇಳಿದಾನು. ಯಾವತ್ತೂ ನಾನು ತಿನ್ನೋದಿಲ್ಲ ಚೀಸ್ ಹಾಕಿರೋದಿಲ್ಲ, ಯಾಕೋ ಆಸೆ ಆಗತ್ತಿತ್ತು, ತೊಗೊಳತ್ತಾನೆ. ಇವನು ಏನೋ ಕಾರ್ನಾಗ ತಿಂತಾನಂತ ಚಿಂಟು. ಶ್ರೇಯಸ್ದೊಂದು ಬರ್ಬೇಕು, ಹಂಗಾಗಿ ವೆಯ್ಟ್ ಮಾಡತ್ತೇವಿ. ಹೊಡಿ ನೋಡಿ, ಫುಲ್ ರಶ್ ಆಗೈತೆ ನೋಡ್ರಿ. ಇದಿನ್ನೂ ಕಡಿಮೆ, ಇಲ್ಲಿ ನಿಲ್ಲಕ್ಕೆ ಜಾಗ ಇರೋಂಗಿಲ್ಲ. ಅಲ್ಲಿ ಒಂದು ಸ್ವಲ್ಪ ರಿಪೇರಿ ವರ್ಕ್ ನಡೆದೈತಿ, ನಿಲ್ಲಕ್ಕೆ ಜಾಗ ಇಲ್ಲ. ಹಂಗಾಗಿ ಆರಾಮಾಗಿ ಕಾರ್ನಾಗ ಕುಂತು ತಿನ್ನೋನು ಅಂತ ಅಂದ್ಕೊಳತ್ತೇವಿ. ಫುಲ್ ಎಲ್ಲ ಇಲ್ಲಿ ಫೇಮಸ್ ಚಾಟ್ಸ್ ಐಟಮ್ಸು, ಐಸ್ ಕ್ರೀಮು ಎಲ್ಲ ಫುಲ್ ಸಿಕ್ಕತ್ತೆ ನೋಡ್ರಿ. ದೋಸಾ ಪಾಯಿಂಟ್ ಎಲ್ಲ ಅದಾವು. ದೋಸಾ ಪ್ಯಾಲೇಸ್ ಅಪೋಸಿಟು. ತಿನ್ನೋರ್ಗಂತೂ ವೆರೈಟಿ. ಹಾಗೆ ಫ್ರೆಂಡ್ಸ್ ನೋಡ್ರಿ, ನಮ್ಮ ಚಿಂಟು ಮನೆಗೆ ಹೋಗಿ ತಿಂತಾನಂದು ನಾವು ಈಗ ಹೊಡ್ಯಾತ್ತಾನೋ. ವೇಟ್ ಮಾಡೋಕ್ಕಾಗಲಿಲ್ಲ ಅಂತ ಅವನಿಗೆ. ಮತ್ತು ಇನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಪ್ಪ ಅಂದ್ರೆ, ಜಸ್ಟ್ ನಾವು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ವಿ. ಅಲ್ಲಿ ಒಂದು ದೊಡ್ಡ ಬಂಗ್ಲೆ ಥರ ಐತಿ, ಹಳೆ ಕಾಲದ ಅನಿಸ್ತೈತೆ ನನಗೆ. ಮನೆ ಮುಂದೆ ಒಂದು ಲೈಟ್ ಹಾಕಿದ್ದಾರೆ, ಮನೆ ಒಳಗೆ ಒಂದು ಅಲ್ಲಿ ಲೈಟ್ ಇಲ್ಲ. ಆಮೇಲೆ ಅವರು ಮನೆ ಒಳಗೆ ಕಿಟಕಿ ಹತ್ರ ಒಬ್ಬರು ಬಗ್ಗಿ ಮೊಬೈಲ್ ನೋಡತ್ತಾರು.
ಆಮೇಲೆ ಇದೇನಪ್ಪ, ಹೊರಗಡೆಯಿಂದ ನೋಡಿದ್ರೆ ಒಬ್ರು ಮನೆಯೊಳಗೆ ಅದಾರ ಅನ್ಸಂಗಿಲ್ಲ, ಕಿಟಕಿ ಒಳಗೆ ನೋಡಿದ್ರೆ ಯಾರೋ ಕುಂತಾರು ಬಗ್ಗಿ ಮೊಬೈಲ್ ನೋಡ್ದಂಗೆ ಅನ್ಸತ್ತಾರ. ನನಗೆ ಒಬ್ಬಕಿಗೆ ಕಾಣಿಸತ್ತೇನೋ ಅನ್ನೋ ಥರ ನನಗೆ ಭಯ ಆಗಿಬಿಡ್ತು. ಅದಕ್ಕೆ ಶ್ರೇಯಸ್ಗೂ ಹೇಳಿನಿ, ಶ್ರೇಯಸ್ ನೋಡು ಯಾರು ನಿನಗೂ ಕಾಣಿಸತ್ತಾರ ನೋಡು ಅಂತ ಅವ್ನು ಫಸ್ಟ್ ಹೇಳಿದ್ನಿ. ನಾ ಹೇಳೋದು ನೋಡಿ ಅವನು ಒಂಥರ ಗಾಬರಿಯಿಂದ ನಾನು ನೋಡ್ದ, ಅವನಿಗೂ ಕಾಣಿಸ್ತು ಯಾರೋ ಕುಂತಿದ್ದು ಕಾಣಿಸ್ದಂಗೆ ಆಯಿತು. ಅವಾಗ ನನಗೂ ನನಗೆ ಒಬ್ಬಕಿಗೆ ಕಾಣಿಸ್ಲಿಲ್ಲ, ಯಾರೋ ಅದಾರ ಅನ್ನೋದು ಕನ್ಫರ್ಮ್ ಅಂತ ಅನ್ನಿಸ್ತು. ಒಂಥರ ಹೊಸ ಅನುಭವ. ಮೊದಲೆಲ್ಲ ನಾನು ಸಣ್ಣಕ್ಕಿದ್ದಾಗ ಭಾಳ ಭಯ ಪಡಾಕಿ, ಒಂದು ರೂಮಿಂದ ಇನ್ನೊಂದು ರೂಮಿಗೆ ಹೋಗಕ್ಕೆ ಭಯ ಪಡುವಂತಾಕಿ. ಈಗ ಒಂದು ಸ್ವಲ್ಪ ಧೈರ್ಯದಾಕಿ ಆಗಿದ್ದೇನೆ, ಧೈರ್ಯ ಬಂದತಿ. ಇವತ್ತು ಮಾತ್ರ ಒಂದು ಸ್ವಲ್ಪ ಚೈಲ್ಡ್ಹುಡ್ ನೆನಪಾಯ್ತು ನನಗೆ. ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಂಡು ಭಯ ಪಡ್ತಿದ್ವಲ್ಲ, ಹಾಗೆ ಅನ್ನಿಸ್ತು ಇವತ್ತು. ಅವ್ರು ನನ್ನ ನೋಡಿ, ನಾನು ಡೀಪಾಗಿ ನೋಡಕತ್ನಲ್ಲ, ಅವ್ರಿಗೂ ಏನೋ ಇದಾಯಿತು, ಇವ್ರು ಯಾಕೆ ನನ್ನ ನೋಡತ್ತಾರ ಅನ್ನೋ ಥರ ಒಂದು ಸ್ವಲ್ಪ ಆ ಕಡೆ ಸೈಡ್ ಹೋದ್ರು ಅವರು. ನೋಡ್ರಿ ಇವತ್ತೊಂಥರ ಈಗ ಜಸ್ಟ್ ಒಂಥರ ಒಂದು 5 ನಿಮಿಷ ಒಂಥರ ಗಾಬರಿ ಆದಂಗೆ ಆಗಿದ್ದು ನಾನು. ಇದೇನಪ್ಪ ನನಗೆ ವಿಚಿತ್ರವಾಗಿ ಕಾಣಿಸತ್ತಲ್ಲ, ಅಲ್ಲಿ ಯಾರೋ ಒಬ್ರು ಕುಂತಾರೋ, ಅದೊಂಥರ ಬೂತ್ ಬಂಗ್ಲಾ ಥರ ಇತ್ತು. ಹೊರಗಡೆಯಿಂದ ಕಿಟಕಿ ಒಳಗೆ ನೋಡಿದ್ರೆ ಯಾರೋ ಒಬ್ರು ಶಾಡೋ ಒಳಗೆ ಕುಂತಂಗೆ ಅನ್ಸತ್ತಿತ್ತು. ಹಂಗೆ ನೋಡ್ರಿ ಫ್ರೆಂಡ್ಸ್, ನನ್ನ ಒಂದು ಅನುಭವ ಹೇಳಬೇಕು. ಏನಪ್ಪ ಅಂದ್ರೆ, ನಾನು ಹಾರರ್ ಮೂವೀಸ್ ಎಲ್ಲ ನೋಡ್ತೇನಲ್ಲ, ನೋಡಿದ್ಮೇಲೆ ಇಷ್ಟು ಭಯ ಪಡ್ತೇನೆ ಅಂದ್ರೆ, ಅಡುಗೆ ಮನ್ಯಾಗ ನಿಂತ್ರೆ ಯಾರಾದರೂ ಬಂದು ನಿಂತಾರೇನೋ ಅನ್ನೋ ಥರ ಫೀಲಿಂಗ್ ಅನ್ನಿಸ್ತಿರ್ತೈತಿ. ಆಮೇಲೆ ನಾನೇನಾದರೂ ಮಲಗಿರ್ತೇನಲ್ಲ ನೈಟ್ ಟೈಮು, ಲಾಸ್ಟ್ ಮಲಗಿರ್ತೇನೆ, ಅಲ್ಲಿ ಯಾರೋ ಬಾಜು ಬಂದು ನಿಂತಾರೇನೋ ಅನ್ನೋ ಥರ ಫೀಲಿಂಗು. ಆಮೇಲೆ ಅದು ಕೈ ಬಂತೇನೋ, ಹಂಗಾಯ್ತೇನೋ ಅನ್ನೋ ಥರ ಫೀಲಿಂಗ್ ಮಾಡ್ಕೋತಿರ್ತಾರೆ. ಅಷ್ಟು ನನಗೆ ಭಯ. ಹಾರರ್ ಮೂವೀಸ್ ನೋಡೋವಾಗ ಇರುವಂಥ ಧೈರ್ಯ ನನಗೆ ನೋಡಿ ಆದಮೇಲೆ ಅಷ್ಟು ಧೈರ್ಯ ಇರೋದಿಲ್ಲ. ಮತ್ತು ನಾ ಹೇಳೋದು ಕೇಳಿ ಯಾರೂ ಭಯ ಪಡಬೇಡ್ರಿ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಕೊಳತ್ತೇನೆ ನಾನು. ಈಗ ಜಸ್ಟ್ ಒಂಥರ ಭಯ ಆಯ್ತಲ್ಲ, ಅದಕ್ಕೆ ನನಗೆ ಅದೆಲ್ಲ ನೆನಪಾಯಿತು. ಮತ್ತು ಏನಂದ್ರೆ ಭಯ ಪಡ್ತೇನೆ ಅನ್ನೋದು ಗೊತ್ತೂ ಇರ್ತೈತಿ, ಭಯ ಪಡೋದು ಬಿಡೋದಿಲ್ಲ, ಮೂವೀಸ್ ನೋಡೋದು ಬಿಡೋದಿಲ್ಲ ನಾನು. ಒಂಥರ ನನಗದೊಂದು ಹುಚ್ಚು. ಮತ್ತು ಇನ್ನೊಂದು ಏನಂದ್ರೆ, ರೀಸೆಂಟಾಗಿ ನಾನು ಭೇಟಿ ಅಂತ ಹೇಳಿ ಒಂದು ಮೂವಿ ನೋಡಿದ್ನಿ, ಹಿಂದಿ ಒಳಗೆ ಐತಿ, ನೀವು ನೋಡ್ಬೋದು. ಅದ್ರೊಳಗೆ 2 ಪಾರ್ಟ್ ಅದಾವೆ. ಭೇಟಿ ಅಂಥೇಳಿ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟು. ಅದು ಭಾರಿ ಹಾರರ್ ಮೂವಿ. ಅದನ್ನ ನೋಡಿದಾಗ ಭಾಳ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೆ ನಾನು, ಅಷ್ಟು ಭಯಾನಕ್ಕಿತ್ತು. ಚೋರಿ ಓ, ನಮ್ಮ ಚಿಂಟು ಹೇಳಿದ್ ನೋಡ್ರಿ, ನಾನು ಭೇಟಿ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಕೊಂಡಿದ್ನಿ. ಅದು ಚೋರಿ ಅಂತ ಮೂವಿ ಹೆಸರು. ಭೇಟಿ ಅಂತನೂ ಮರಾಠಿ ಒಳಗೆ ಐತೆ ಅನಿಸ್ತತಿ, ಭೇಟಿ ಅಂತ. ಚೋರಿ 1 ಮತ್ತು ಚೋರಿ ಪಾರ್ಟ್ 2 ಅಂತ 2 ಅದಾವು. ಸಿಕ್ಕಾಪಟ್ಟೆ ಒಂಥರ ಹಾರರ್ ಮೂವಿ. ಹಳೆ ಕಾಲದೊಳಗೆ ಹೆಣ್ಮಕ್ಳು ಹುಟ್ಟಿದ್ರೆ ಏನು ಮಾಡ್ತಿದ್ರು ಅನ್ನೋದನ್ನ ಒಂಥರ ಹಾರರ್ ಆಗಿ ತೋರಿಸಿದಾರು. ನೀವು ನೋಡ್ರಿ, ನಿಮ್ಗೇನಾದರೂ ಆ ಥರ ಹಾರರ್ ಮೂವೀಸ್ ಇಷ್ಟ ಅಂತ ಅನಿಸಿದ್ರೆ. ಹಂಗೆ ನೋಡ್ರಿ, ಈಗ ಟೈಮು 9:45, ಅಂದ್ರೆ ಪೋನೆ 10 ಆಗೈತಿ. ನಮ್ಮ ಚಿಂಟು ಹೆಂಗೆ ಓದಾಡ್ತಾನಂತ ನೋಡ್ರಿ, ಸ್ಟಡಿ ಒಳಗೆ ಹೆಂಗೆ ಬ್ಯುಸಿ ಆಗ್ಯಾನಂದ್ರೆ, ಇಲ್ಲಿ TV ಓಡಾತತಿ, ಇಲ್ಲಿ ಸ್ಟಡಿ ಜೋರು ನಡೆದತಿ. ಇದ ಇವಂದು ಹಾರ್ಡ್ ಸ್ಟಡಿ. ಬೆಳಗ್ಗೆಯಿಂದ ನೆನಪಾಗಿಲ್ಲ, ಈಗ ನೆನಪಾಗೈತಿ ಇವಂಗು. ಎಲ್ಲ ಹೋಮ್ವರ್ಕ್ ಆಗೈತಿ ಅಂದ, ಈಗ ಹೋಮ್ವರ್ಕ್ ಮಾಡತ್ತಾನ ನೋಡ್ರಿ. ಇನ್ನೂ ಏನು ಬರ್ಬೇಕು ಚಿಂಟು? ಅಷ್ಟ ಬೆಳಗ್ಗೆಯಿಂದ ಏನು ಮಾಡಿದೆ? ಹಾಂ, ಎಲ್ಲ ಮಲ್ಕೊಳೋವಾಗ ನೆನಪಾಗ್ತಾವು. ಹಲೋ, ಇಲ್ಲಿ ನೋಡು, ಓ ಹೇಳು.